ವಿಶ್ವ ಕನ್ನಡ ಹಬ್ಬದ ನಿರ್ದೇಶಕಿಯ ಆಸೆ ತೋರಿಸಿ ವಂಚನೆ ಮಾಡಲಾಗಿದೆ ಅನ್ನುವಂಥ ಆರೋಪ ಇದೆ. ಶಿವಕುಮಾರ್ ನಗರ ನವಿಲೆ ಅಂಥೇಳಿ ಆತನಿಂದ ಮಹಿಳೆಗೆ ಧೋಖ ಆಗಿದೆ. ಮೀನಾಕ್ಷಿ ಎನ್ನುವವರಿಗೆ 20 ಲಕ್ಷ ರೂಪಾಯಿಯನ್ನು ಈತ ವಂಚನೆ ಮಾಡಿದ್ದಾನೆ. ಸಿಂಗಾಪುರದ 2ನೇ ವಿಶ್ವ ಕನ್ನಡ ಹಬ್ಬಕ್ಕಾಗಿ ಈತ ಹಣ ಪಡೆದಿರ್ತಾನೆ. ಗೋವಿಂದರಾಜನಗರ ಪೊಲೀಸರಿಂದ ಈಗ ಆರೋಪಿಯ ಬಂಧನ ಕೂಡ ಆಗಿದೆ. ಈ ರೀತಿಯಾಗಿ ಅಧಿಕಾರದ ಆಸೆಯನ್ನು ತೋರಿಸಿ ಪೀಕಿರುವಂಥದ್ದು. ವಿಶ್ವ ಕನ್ನಡ ಹಬ್ಬದ ನಿರ್ದೇಶಕಿ ಆಸೆ ತೋರಿಸಿ ಈ ರೀತಿಯಾಗಿ ವಂಚನೆ ಮಾಡಲಾಗಿದೆ. ಶಿವಕುಮಾರ್ ನಗರ ನವಿಲೆ ಎಂಬಾತನಿಂದ ಮಹಿಳೆಗೆ ಧೋಖ ಮಾಡಲಾಗಿದೆ. 20 ಲಕ್ಷ ರೂಪಾಯಿನ ಈ ಮಹಿಳೆ ಶಿವಕುಮಾರ್ ಅನ್ನುವಂಥ ವ್ಯಕ್ತಿಗೆ ಕೊಟ್ಟಿರ್ತಾಳೆ. ಸಿಂಗಾಪುರದ 2ನೇ ವಿಶ್ವ ಕನ್ನಡ ಹಬ್ಬಕ್ಕಾಗಿ ಹಣವನ್ನು ಪಡೆದಿರ್ತಾನೆ. ಅಂದರೆ ಯಾವುದೋ ಒಂದು ಅಧಿಕಾರದ ಆಸೆಗಾಗಿ ಈ ರೀತಿಯಾಗಿ ಹಣ ವಂಚನೆ ಮಾಡಿರುವಂಥ ಹಿನ್ನೆಲೆಯಲ್ಲಿ ಕೊಟ್ಟಿರುವಂಥ ಹಣವನ್ನು ವಾಪಸ್ ಕೇಳ್ತಾರೆ. ವಾಪಸ್ ಕೊಡದೇ ಇರುವಂಥ ಹಿನ್ನೆಲೆಯಲ್ಲಿ ಅಂತಿಮವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ. ದೂರು ಕೊಟ್ಟಾದ ನಂತರ ಈಗ ಆರೋಪಿಯ ಬಂಧನ ಆಗಿದೆ. ಕಣ್ಣು ಪತ್ರಿಕೆ ಸಂಪಾದಕ ಶಿವಕುಮಾರ್ ನಾಗರನವಿಲೆ ಅವ್ರ ಬಗ್ಗೆ ಒಂದೆರಡು ಮಾತುಗಳನ್ನ ಆಡಕ್ಕೆ ಇಷ್ಟಪಡ್ತೀನಿ. ಏನಂತ ಹೇಳಿದ್ರೆ, ಅವರಿಂದ ತುಂಬಾ ಜನ ಹೆಣ್ಮಕ್ಳಿಗೆ ಅನ್ಯಾಯ ಆಗಿದೆ. ಅದರಲ್ಲಿ ನಾನು ಒಬ್ಳು, ಹಣ ಕಳ್ಕೊಂಡಿರೋದ್ರಲ್ಲಿ ನಾನು ಒಬ್ಳು. ಅನ್ಯಾಯ ಅಂತ ಹೇಳಿದ್ರೆ ಹಣ ಕಳ್ಕೊಂಡಿದ್ದೀನಿ ನಾನು. ಅದಕ್ಕೆ ಇವತ್ತು ನಾನು ಒಂದೆರಡು ಹೇಳಕ್ ಇಷ್ಟಪಡ್ತೀನಿ ಎಲ್ರಿಗೂ. ಅವರು ಸಿಂಗಾಪುರಲ್ಲಿ ಕನ್ನಡ ಹಬ್ಬ ಮಾಡ್ತೀನಿ ಅಂತ ಹೇಳಿ 2024 ನವೆಂಬರ್ 9ನೇ ತಾರೀಕು ಸಿಂಗಾಪುರದಲ್ಲಿ ಒಂದು ಕನ್ನಡ ಹಬ್ಬನ ಆಯೋಜನೆ ಮಾಡಿದ್ರು. ಅದಕ್ಕೆ ನಮಗೆ ಒಂದು 2023 ಡಿಸೆಂಬರಲ್ಲಿ ಒಂದು ಆದೇಶ ಪತ್ರ ಅಂತ ಕೊಡ್ತಾರೆ ನಮಗೆ. ಮತ್ತೆ ನನಗೆ ಮೆಂಬರ್ ಆಗಕ್ಕೆ ಹೇಳ್ತಾರೆ 11,000 ಕೊಟ್ಬಿಟ್ಟು. ಮತ್ತೆ ಆ ಆದೇಶ ಪತ್ರ ಅಂತ ಕೊಡೋದಕ್ಕೆ 25,000ನ ಬೇಡಿಕೆ ಇಡ್ತಾರೆ. ಸೊ ನಾನು ಅದನ್ನು ಕೊಟ್ಟು ಮತ್ತೆ 11,000 ಎಲ್ಲಾನು ಕೊಟ್ಟು ಅವ್ರಿಗೆ ನಾನು ಮೆಂಬರ್ ಆಗಿರ್ತೀನಿ. ಅದಾದ್ಮೇಲೆ ವಿಶ್ವ ಕನ್ನಡ ಹಬ್ಬಕ್ಕೆ ಡೈರೆಕ್ಟರ್ನಾಗಿ ಮಾಡ್ತಾರೆ ನನಗೆ. ಅದ್ರ ಪ್ರಕಾರ ನಾನು ನನ್ನ ಒಂದು ಬಿಸ್ನೆಸ್ ಬಿಟ್ಟು, ಮನೆ ಬಿಟ್ಟು, ಎಲ್ಲ ಬಿಟ್ಟು ನಾನು ಅವ್ರ ಜೊತೆ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನಂತರ ಹಲವಾರು ಹೆಣ್ಮಕ್ಳು ಕೂಡ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಸೊ ಎಲ್ಲ ಚೆನ್ನಾಗೇ ನಡೀತಾ ಇತ್ತು. ತುಂಬಾ ಚೆನ್ನಾಗಿ ಎಲ್ಲರೂ ನಿಂತ್ಕೊಂಡು ಕೆಲಸ ಮಾಡ್ತಾ ಇದ್ರು ಕನ್ನಡಕ್ಕೋಸ್ಕರ. ಯಾವಾಗ ನವೆಂಬರ್ ಬಂತು, ಸೊ ಎಲ್ಲ ರೆಡಿ ಮಾಡ್ಬಿಟ್ಟು ನಾವು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಎಲ್ಲ ನಾವು ಈ ತರ ಕನ್ನಡ ಹಬ್ಬ ಮಾಡ್ತೀವಿ ಅಂತ ಹೆಮ್ಮೆಯಿಂದ ಎಲ್ಲ ನಮ್ಮ ಬಗ್ಗೆ ಎಲ್ಲ ಹೇಳ್ಕೊಂಡೆಲ್ಲ ಇದು ಮಾಡಿರ್ತೀವಿ. ಅಕ್ಟೋಬರ್